ಸ್ನೇಹಿತರೆ ನಮಸ್ಕಾರ. ಪ್ರಸ್ತುತ ಅತಿ ಸುದ್ದಿಯಲ್ಲಿರುವಂಥ ಇಸ್ರೇಲ್ ದೇಶ ಯಾಕೆ ಮುಖ್ಯ ಅಂತ ಈ ಒಂದು ಕರೆಂಟ್ ಅಫೇರ್ಸಲ್ಲಿ ನೋಡೋದಾದರೆ, ಪ್ರಸ್ತುತ ಒಂದು 6 ತಿಂಗಳು ಅಥವಾ 1 ವರ್ಷದಿಂದ ಇಸ್ರೇಲ್ನ ಹೊರತಾಗಿ ಪ್ರತಿಯೊಂದು ವಿಷಯಗಳು ಕೂಡ ಇಸ್ರೇಲ್ನ ಹೊರತಾಗಿಲ್ಲ. ಹಾಗಾಗಿ ಇಸ್ರೇಲ್ ನೋಡೋದು ಅತಿ ಮುಖ್ಯವಾಗಿದೆ. ಮೊದಲನೇದಾಗಿ ಇಸ್ರೇಲ್ ಇಲ್ಲಿ ಉತ್ತರದಲ್ಲಿ ಲೆಬನಾನ್, ಮತ್ತು ಈಶಾನ್ಯದಲ್ಲಿ ಸಿರಿಯಾ, ಪೂರ್ವದಲ್ಲಿ ಜೋರ್ಡಾನ್, ಮತ್ತು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಈಜಿಪ್ಟ್, ಮತ್ತು ಈ ಕಡೆ ಮೆಡಿಟೇರಿಯನ್ ಸಿ. ಹಾಗಂದರೆ ಒಟ್ಟು 4 ದೇಶಗಳೊಂದಿಗೆ ತನ್ನ ಬಾರ್ಡರ್ನ ಹಂಚಿಕೊಂಡಿದೆ ಸಿರಿಯಾ. ಈ ಸಿರಿಯಾದ ಒಂದು ಇತಿಹಾಸ ನೋಡೋದಾದರೆ ಇದು 3500 ವರ್ಷಗಳ ಹಳೆಯ ಒಂದು ಇತಿಹಾಸನ ಹೊಂದಿದೆ. ಕೊನೆಯದಾಗಿ 1948ರಲ್ಲಿ ತನ್ನ ಅಸ್ತಿತ್ವ ಮತ್ತು ಯಹೂದಿಗಳ ಏಕೈಕ ರಾಷ್ಟ್ರ ಜಗತ್ತಿನಲ್ಲಿ ಇದು ಆಗ್ತಾಯಿದೆ. ಸೊ ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಳೋದು ಅತಿ ಮುಖ್ಯವಾಗಿದೆ. ಮೊದಲನೇದಾಗಿ 3ನೇ ಸೆಂಚುರಿಯಲ್ಲಿ ಏನಾಗುತ್ತೆ, ಈ ಒಂದು ಯಹೂದಿ ರಾಷ್ಟ್ರದ ಮೇಲೆ ಕ್ರಿಶ್ಚಿಯನ್ ಎಂಪೈರ್ ಅಟ್ಯಾಕ್ ಮಾಡ್ತಾರೆ. ಜೆರುಸಲೆಮ್ ನೀವು ನೋಡಿರ್ಬೋದು, ಕ್ರಿಶ್ಚಿಯನ್ ಎಂಪೈರ್ ಅಟ್ಯಾಕ್ ಮಾಡ್ತಾರೆ. ಮತ್ತು ಜೋಸ್ ಮತ್ತು ಅವ್ರದ್ದು ಇದನ್ನು ಕಡಿಮೆ ಆಗುತ್ತಲ್ಲಿ. ಮುಂದೆ 400 ವರ್ಷಗಳಿಗೂ ಅವರು ಆಳ್ವಿಕೆ ಮಾಡಿದ ಮೇಲೆ 7ನೇ ಶತಮಾನದಲ್ಲಿ ಅರಬ್ ದೇಶದ ರಾಜರು ಮತ್ತೆ ಅವರು ದಾಳಿ ಮಾಡಿ ಸುಮಾರು 400 ವರ್ಷಗಳು ಆಳ್ತಾರೆ ಅವರು. ಮುಂದೆ 1291ರಲ್ಲಿ ಮುಸ್ಲಿಂ ಎಂಪೈರ್ ಏನು ಮಂಗ್ಲುಕ್ ಮನೆತನ ಇರುತ್ತಲ್ಲ ಅವರು ಇಸ್ರೇಲ್ನ ಆಳ್ತಾರೆ. ಸೊ ಆವಾಗಿನ ಒಂದು ಮ್ಯಾಪ್ ಇದು. ಸೊ ನೆಕ್ಸ್ಟ್ ಅಲ್ಲಿಂದ 1560ರಲ್ಲಿ ಆಟೋಮನ್ ಎಂಪೈರ್ ಆಳ್ತಾರೆ. ಸೊ ಆಟೋಮನ್ ಎಂಪೈರ್ ಎಲ್ಲಿ ಬರ್ತಾರೆ ಅಂತ ನೀವು ಗಮನಿಸ್ಬೋದು. ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸ್ಕೊಳ್ತಾರೆ ಅಂತ ಇದೆ ಇತಿಹಾಸ. ಯಾವಾಗ ಪೋರ್ಚುಗೀಸರು ಏನು ನಮ್ಮ ಭಾರತಕ್ಕೆ ಈ ಥರ ಒಂದು ಜಲಮಾರ್ಗ ಕಂಡಿಡ್ತಾರಲ್ಲ, ಆವಾಗ ಇಲ್ಲಿರುವಂಥ ಅದೊಂದು ಆಟೋಮನ್ ಅನ್ನೋ ಒಂದು ನಗರ. ಸೊ ಅದನ್ನು ವಶಪಡಿಸ್ಕೊಂಡು ಕಾನ್ಸ್ಟಂಟಿನೋಪಲ್ ವಶಪಡಿಸ್ಕೊಳ್ತಾರೆ ಅವರು. ಹಾಗಾಗಿ ಆವಾಗ ನಮ್ಮ ಜೊತೆಗೆ ಏನು ಈ ವಸ್ತುಗಳು ಅಥವಾ ಸರಕು ಸಾಮಗ್ರಿಗಳು ಏನು ಆಮದು ಮತ್ತು ರಫ್ತು ಆಗ್ತಾಯಿದ್ವು ಇದರಿಂದ ಈ ಮುಖಾಂತರವಾಗಿ. ಸೊ ಅದು ಕ್ಲೋಸ್ ಆಗುತ್ತೆ. ಇಲ್ಲಿ ಆಟೋಮನ್ ಟರ್ಕರು ಇಲ್ಲಿ ಬಂದುಬಿಡ್ತಾರೆ. ಇದಾದಮೇಲೆ ಫಸ್ಟ್ ವರ್ಲ್ಡ್ ವಾರಲ್ಲಿ ಇವರು ಈ ಜಗತ್ತಿನಾದ್ಯಂತ ಎಲ್ಲ ಕಡೆ ಶೇರ್ ಆಗಿರುವಂಥ ಯಹೂದಿಗಳು ಅವರು ಇಂಗ್ಲೆಂಡ್ಗೆ ಸಪೋರ್ಟ್ ಮಾಡ್ತಾರೆ. ಇಂಗ್ಲೆಂಡ್ಗೆ ಸಪೋರ್ಟ್ ಮಾಡಿದಾಗ ಅದು ವಾರ್ ವಿನ್ ಆಗಿದ ತಕ್ಷಣ ಅವರು 1917ಕ್ಕೆ ಇದನ್ನು ಅವರು ವಾಪಸ್ಸು ಕೊಟ್ಬಿಡ್ತಾರೆ. ಅದಕ್ಕೆ ಬಾಲ್ಫೋರ್ ಡಿಕ್ಲರೇಷನ್ ಅಂತ ಹೇಳಿಬಿಟ್ಟು 1917ರಲ್ಲಿ ಇದನ್ನು ಅವರು ಯಹೂದಿಗಳಿಗೆ ನೀಡ್ತಾರೆ. ಸೊ ಆವಾಗ ಮೈಗ್ರೆಂಟ್ಸ್ ಏನು ಹೊರಗಡೆ ಇರ್ತಾರೆ ದೇಶದಿಂದ, ಅವರೆಲ್ಲ ವಾಪಸ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಬಟ್ ಮುಖ್ಯವಾಗಿ ಯಾವಾಗ ಅವರು ವಾಪಸ್ ಬಂದು ಇಲ್ಲಿ ಸೋಷಲಿ ಮತ್ತು ಕಲ್ಚರಲು, ಎಕನಾಮಿಕ್, ಪೊಲಿಟಿಕಲ್ ಲೈಫನ್ನು ತಾವು ಮತ್ತೆ ಅವರು ರೆಡಿ ಮಾಡ್ಕೊಳ್ಬೇಕು ಅನ್ನೋವಂಥ ಒಂದು ಹಪ್ಪಲ್ಲಿ ಇರಬೇಕಾದ್ರೆ ಇಲ್ಲೇನಾಗುತ್ತೆ ಅಂತಂದರೆ ಇದಾಗುತ್ತೆ, ಹತ್ಯಾಕಾಂಡ, ನರಮೇಧ ಹತ್ಯಾಕಾಂಡ ಆಗಿ ಹೋಗುತ್ತೆ. ಒಂದು ಸುಮಾರು 6 ಮಿಲಿಯನ್ ಜೂಸ್ 1.5 ಮಕ್ಕಳು ಇರ್ತಾರೆ ಅದರಲ್ಲಿ, ಅವರೆಲ್ಲರನ್ನು ಹಿಟ್ಲರ್ ಮಾರಣ ಹೋಮ ಮಾಡ್ತಾರೆ. ಸೊ ಹಾಗಾಗಿ ಆವಾಗ ಜಗತ್ತು ಪೂರ್ತಿ ಇಸ್ರೇಲ್ ಮೇಲೆ ಸಹಾನುಭೂತಿ ತೋರಿಸಿ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಯಹೂದಿಗಳು ವಾಪಸ್ ಇಸ್ರೇಲ್ಗೆ ಬರ್ತಾರೆ. ಇಸ್ರೇಲ್ಗೆ ಬಂದು ಕೊನೆಯದಾಗಿ 1948ಕ್ಕೆ ಇಸ್ರೇಲ್ ಒಂದು ದೇಶ ಅಂತ ಅಸ್ತಿತ್ವಕ್ಕೆ ಬರುತ್ತೆ. ಅಸ್ತಿತ್ವಕ್ಕೆ ಬಂದಾದಮೇಲೆ ಇವ್ರ ಸ್ಟ್ರಗಲ್ ಇನ್ನೂ ಮುಗಿಯೋದಿಲ್ಲ. ಇವ್ರ ಸ್ಟ್ರಗಲು ತುಂಬ ಇರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ, ಇವರು ರಿಲಿಜಿಯಸ್ ಬ್ಯಾಟಲು ಮತ್ತು ಪೊಲಿಟಿಕಲ್ ಕಾನ್ಫ್ಲಿಕ್ಟು, ವಾರ್ಗಳೆಲ್ಲವುಗಳನ್ನು ಎದುರಿಸಬೇಕಾಗುತ್ತೆ. ಇಷ್ಟಾಗಿಯೂ ಕೂಡ ಇವತ್ತು ಇಸ್ರೇಲ್ ಒಂದು ಈ ಮಟ್ಟದಲ್ಲಿ ಇದೇ ಒಂದು ಇಡೀ ಜಗತ್ತಿನ ಪ್ರತಿಯೊಂದು ದೇಶನೂ ಇಸ್ರೇಲ್ನ ಮುಟ್ಟೋದೊಂಥರ ಇರಲಿ, ಕಣ್ಣೆತ್ತಿ ನೋಡಬೇಕಾದ್ರೂ ಭಯಪಡ್ತಾರೆ. ಅದಕ್ಕೆ ಮುಖ್ಯ ಕಾರಣವೇ ಈ 3 ಇಂಟೆಲಿಜೆನ್ಸ್ ಏಜೆನ್ಸಿ. ಮೂಸಾದ್ ಅಂತ ಇದೆಯಲ್ಲ, ಇದು ಜಗತ್ತಿನ ನಂಬರ್ 1 ಇಂಟೆಲಿಜೆನ್ಸ್ ಏಜೆನ್ಸಿ. ಸೊ ಯಾರನ್ನು ಯಾವಾಗ ಎಲ್ಲಿ ಹೆಂಗೆ ತರಬೇಕು, ಏನು ಮಾಡಬೇಕು ಅನ್ನೋದು ಇಷ್ಟು ಕನ್ಫರ್ಮ್ ಮಾಹಿತಿ ಇವರಲ್ಲಿ ಇರುತ್ತೆ. ಸೊ ಹಾಗಾಗಿ ನಂಬರ್ 1 ಇದು ಮೂಸಾದ್. ಸೊ ಆರ್ಮ್ಡ್ ಫೋರ್ಸಸ್ ಏನಿದೆ ಅಂದರೆ ಕಂಪಲ್ಸರಿ ಆರ್ಮಿ ಸರ್ವಿಸ್ ಇದೆ. ಪ್ರತಿಯೊಬ್ಬ ಮಕ್ಕಳು ಕೂಡ ಅಲ್ಲಿ ಇದು ಆರ್ಮಿ ಟ್ರೈನಿಂಗ್ನ ಮುಗಿಸಿರಬೇಕು. ಮತ್ತು ಇನೋವೇಷನ್ ಅಂತ ಮುಖ್ಯವಾಗಿದೆ. ಇನೋವೇಷನ್ ಇಲ್ಲಿ ಮುಖ್ಯವಾಗಿ ನೋಡೋದೇನು ಅಂತಂದರೆ, ಈವನ್ ಅಮೇರಿಕಾ ಕೂಡ 17% ಡಿಫೆನ್ಸ್ಗೆ ಕೊಟ್ಟರೆ, ಇಸ್ರೇಲ್ ಏನು ಮಾಡುತ್ತೆ ತಮ್ಮ GDPಯಲ್ಲಿ 30% ಏನು ಮಾಡುತ್ತೆ ಅಂತಂದರೆ ಇನೋವೇಷನ್ಸ್ ಕೊಡ್ತದು. ಮಿಲಿಟರಿ ಇನೋವೇಷನ್ಸ್, ಓಕೆ, ಡಿಫೆನ್ಸ್ ಇನೋವೇಷನ್ಸ್ಗೆ ಕೊಡುತ್ತೆ. ಮತ್ತು 6% ರಕ್ಷಣೆ ಕೊಡುತ್ತೆ.
ಮತ್ತು 4.5% ಎಜುಕೇಷನ್ಗಿದೆ. ಮುಖ್ಯವಾಗಿ ತಮ್ಮ ಜಿ ಡಿ ಪಿಯಲ್ಲಿ ಸುಮಾರು 40-45% ಇವರು 3 ಎಜುಕೇಷನು ಮತ್ತು ಇನೋವೇಷನ್, ಡಿಫೆನ್ಸ್ ಇನೋವೇಷನ್ಸ್ ಆಗಿರ್ಬೋದು ಮತ್ತು ಡಿಫೆನ್ಸ್ಗೆ ಕೊಡ್ತಾರೆ ಇವರು. ಇಲ್ಲಿ ನೆಕ್ಸ್ಟ್ ನಿನ್ನೆ ಮತ್ತು ಮೊನ್ನೆ ಒಂದು 4 ದಿವಸದಿಂದ ಒಂದು ಏನು ವಾತಾವರಣ ಇದೆ ಮತ್ತು ಏನು ಇರಾನ್ ಅಧ್ಯಕ್ಷರ ಹತ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ಇಸ್ರೇಲ್ ಅಟ್ಯಾಕ್ ಮಾಡಿದ ತಕ್ಷಣ ಇರಾನ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಮುಖ್ಯವಾಗಿ ಈ ಅಮೇರಿಕಾ ಮತ್ತು ಇಸ್ರೇಲ್ಗೆ ಸಪೋರ್ಟಿವ್ ಆಗಿರುವಂಥ ಕುವೈತ್ ಆಗಿರ್ಬೋದು, ಬಹ್ರಾನ್ ಆಗಿರ್ಬೋದು, ಕತಾರ್, UAE, ಸೌದಿ ಅರೇಬಿಯಾ ಇವ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾರೆ. ಸೊ ಇವ್ರ ಮೇಲೆ ಅಂದರೆ ಈ ನೇರವಾಗಿ ದೇಶಗಳ ಮೇಲೆ ಮಾಡೋದ್ರ ಬದಲಾಗಿ ಅವರು ಈ ಕತಾರಲ್ಲಿರುವಂಥ ಅಲ್ ಉದೈದ್ ಏರ್ಬೇಸ್, ಇದು ಅಮೇರಿಕಾದ ಅತ್ಯಂತ ದೊಡ್ಡ ಏರ್ಬೇಸ್ ಇದು. ಸೊ ಇದು ಕತಾರ್ ಇಲ್ಲಿ. ಸೊ ಇಲ್ಲಿಂದ ನೇರವಾಗಿ ಅವರು ದಾಳಿ ಮಾಡ್ತಾರೆ. ನೆಕ್ಸ್ಟ್ ಸಲೀಮ್ ಏರ್ಬೇಸ್ ಕುವೈತ್ಗೂ ಅಟ್ಯಾಕ್ ಮಾಡ್ತಾರೆ. ಮತ್ತು UAE ಆಗಿರ್ಬೋದು, ಮತ್ತು 5th ಫ್ಲೀಟ್ ಬಹ್ರಾನ್ ಅಂದರೆ ಒಂದು ದ್ವೀಪ, ಇಲ್ಲಿ ಕೂಡ ಅಟ್ಯಾಕ್ ಮಾಡ್ತಾರೆ ಅವರು. ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಇವಾಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮುಖ್ಯವಾಗಿರುವಂಥ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿರೋದೇ UAE ಮತ್ತು ಈ ಸೌದಿ ಅರೇಬಿಯಾ ದೇಶಗಳು. ಸೊ ಹಾಗಾಗಿ ಅಲ್ಲಿ ನಾವು ಅಟ್ಯಾಕ್ ಮಾಡಿದ್ರೆ ಇವ್ರನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಇರಾನ್ನ ಒಂದು ಉದ್ದೇಶ. ಸೊ ಕಾನ್ಫ್ಲಿಕ್ಟ್ ನಡೀತಾ ಇದೆ, ಇಸ್ರೇಲ್ ಯುದ್ಧ ಕಂಟಿನ್ಯೂ ಆಗಿದೆ. ಹಾಗಾಗಿ ಒಂದು ದೇಶ ಅಳಿಬೇಕು ಅಂತಂದರೆ ಅಲ್ಲಿನ ಏಕತೆ ಮತ್ತು ಸಂಸ್ಕೃತಿ ಎಷ್ಟು ಮುಖ್ಯ ಆಗುತ್ತೆ. ತಮ್ಮ ಜಗತ್ತಿನ ಎಲ್ಲ ಮೂಲೆ ಒಳಗೆ ಅವರಿದ್ದರೂ ಕೂಡ ತಮ್ಮ ಸಂಸ್ಕೃತಿನ ಬಿಟ್ಟು ಕೊಟ್ಟಿರೋದಿಲ್ಲ. ಹಾಗಾಗಿ ಇವತ್ತು ಕೂಡ ಅವರು ಜಗತ್ತಿನ ಏಕೈಕ ರಾಷ್ಟ್ರ ಆಗಿದ್ದರೂ ಕೂಡ ಯಾರೂ ಅವ್ರಿಗೆ ತಿರುಗಿ ನೋಡದೇ ಇರುವಂಥ ಟೆಕ್ನಾಲಜಿ ಅವ್ರ ಹತ್ರ ಇದೆ. ಐರನ್ ಡೋಮ್ ಆಗಿರ್ಬೋದು, ವಿಶೇಷವಾದಂಥ ಟೆಕ್ನಾಲಜಿಗಳು, ಅವರ ಕೃಷಿ ಟೆಕ್ನಾಲಜಿಗಳನ್ನ ಎಷ್ಟೋ ದೇಶಗಳು ಇವತ್ತಿಗೂ ಅಲ್ಲಿನ ಎಜುಕೇಷನ್ ತೊಗೊಂಡು ಬಂದು ಅಪ್ಲೈ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಯುದ್ಧ ಆಗದೇ ಇರಲಿ ಅನ್ನೋದೇ ಆಶಯ. ಜಗತ್ತಿಗೆ ಶಾಂತಿಯ ಅವಶ್ಯಕತೆ ಇದೆ. ಆ ಕಡೆ ರಷ್ಯಾ, ಯುಕ್ರೇನ್, ಆಮೇಲೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಪ್ರಸ್ತುತ ಈಗ 3ನೇ ವರ್ಲ್ಡ್ ವಾರ್ ಹತ್ರ ಹೋಗ್ತಾ ಇದೆಯೇನೋ ಜಗತ್ತು ಅನ್ನುವಂಥ ಒಂದು ಇದು ಕಾಡ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ. ಧನ್ಯವಾದಗಳು.